ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ರೆಸ್ಟೋರೆಂಟ್ ಸ್ಟೈಲು ವೆಜಿಟೇಬಲ್ ಸೂಪ್ ಮಾಡಕತ್ತೀನಿ. ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತ್ರಿ ಇದು. ಒಂದ್ಸತಿ ನೀವು ಎಲ್ಲರೂ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಏನಿಲ್ಲ, ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಆನಿಯನನ್ನು ಚಾಪ್ ಮಾಡಿಕೊಂಡು ಹಾಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ ಎಲ್ಲನೂ ಹಾಕ್ಕೋಬೇಕು. ನಾನಿಲ್ಲಿ ಕಾಲಿಫ್ಲವರು, ಬೀನ್ಸು, ಕ್ಯಾರೆಟು ಮತ್ತು ಕಾರ್ನನ್ನು ತೊಗೊಂಡಿದ್ದೀನಿ. ಸೊ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲನೂ ಹಾಕ್ಕೊಂಡು ನಾನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋತೀನಿ. ಸೊ ಗ್ಯಾಸ್ ಸಿಮ್ ಇಟ್ಕೊಂಡು ಮಾಡಬಾರ್ದು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಬೇಕು. ಭಾಳ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಕ್ರಂಚಿಯಾಗಿರಬೇಕು, ಅಂದ್ರೇ ಅದರದ್ದು ಟೇಸ್ಟ್ ಬರ್ತೈತಿ. ಸೊ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಪೆಪ್ಪರನ್ನು ಅಂದರೆ ಕಾಳು ಮೆಣಸಿನನ್ನು ಜಜ್ಜಿಬಿಟ್ಟು ಹಾಕ್ಕೋಬೇಕು. ಸೊ ಅದು ಹಾಕ್ಕೊಂಡು ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೋಬೇಕು, ಖಾರ ಸ್ವಲ್ಪ ಬರಬೇಕಂತ ಹೇಳಿ. ಸೊ ಆಮೇಲೆ ಅದನ್ನು ನೋಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತೀರಿ ಮನೆಯಲ್ಲಿ ಅದನ್ನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋದಕ್ಕೆ ಬಿಡಬೇಕು. ಸೊ ಒಂದು ಕುದಿ ಬಂದ ಮೇಲೆ ಅದಕ್ಕೆ ನಾವು ಸೋಯಾ ಸಾಸನ್ನು ಆ್ಯಡ್ ಮಾಡಬೇಕು. ಸೊ ಸೋಯಾ ಸಾಸನ್ನು ನೀವು ಮನೆಯಲ್ಲಿ ಎಷ್ಟು ಕ್ವಾಂಟಿಟಿ ಮಾಡ್ತಿರ್ತೀರಿ ನೋಡಿಕೊಂಡು ಅದರೊಳಗೆ ಹಾಕ್ರಿ, ಅದು ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಸೋಯಾ ಸಾಸ್ ಹಾಕ್ಕೊಂಡು ಒಂದು ಕುದಿ ಬರಬೇಕು. ಅದು ಬಂದಮೇಲೆ ಅದಕ್ಕೆ ಸ್ವಲ್ಪ ಅಲ್ಲನ ಜಜ್ಜಿಬಿಟ್ಟು ಹಾಕ್ರಿ, ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಣ್ಣಂಗೆ ಚಾಪ್ ಮಾಡಿ ಹಾಕ್ರಿ. ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತೈತೆ ಅವೆರಡು ಥರದ್ದು ಹಾಕಿದರೆ. ಆಮೇಲೆ ಈ ಚಳಿಗಾಲಕ್ಕಂತೂ ಭಾರಿ ಮಸ್ತ್ ಇರ್ತೈತಿ ಬಿಸಿ ಬಿಸಿ ಸೂಪ್ ಕುಡಿದ್ರೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಯಾಕಂತಂದರೆ ಎಲ್ಲನೂ ವೆಜಿಟೇಬಲ್ಸ್ ಹಾಕ್ಕೊಂಡೈತಿ ಈ ಸೂಪಲ್ಲಿ. ಸೊ ಇಷ್ಟೆಲ್ಲ ಆದಮೇಲೆ ಇದಕ್ಕೇನು ಮಾಡಬೇಕು, ಒಂದು ಬಾಯ್ಲ್ ಬಂದಮೇಲೆ ಮತ್ತು ಅದಕ್ಕೆ ನಾವು ಏನು ಮಾಡಬೇಕು, ಕಾರ್ನ್ ಫ್ಲೋರನ್ನು ನಾವು ಒಂದೆರಡು ಸ್ಪೂನ್ ಕಾರ್ನ್ ಫ್ಲೋರನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡಬೇಕು. ಕಾರ್ನ್ ಫ್ಲೋರ್ ಹಾಕಿದ ಮೇಲೆ ನಾವು ಕೈ ಆಡಿಸ್ತಾನೆ ಇರಬೇಕು, ಯಾಕಂದ್ರೆ ಅದು ತಳ ಹಿಡಿತೈತಿ. ಸೊ ಕಾರ್ನ್ ಫ್ಲೋರ್ ಹಾಕೋದು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಹೇಳಿ. ಸೊ ಅದನ್ನು ಹಾಕ್ಕೊಂಡು ಆ್ಯಡ್ ಮಾಡಿ ಸ್ವಲ್ಪ ಒಂದೆರಡು ಕುದಿ ಬಂದಮೇಲೆ ನಾವು ಸ್ವಲ್ಪ ಲೇಮನನ್ನು ಹಿಂಡಬೇಕು. ಆಮೇಲೆ ಸ್ವಲ್ಪ ಶುಗರನ್ನು ಹಾಕ್ಕೋಬೇಕು. ಸ್ವೀಟು ಸೋರ್ ಸ್ವಲ್ಪ ಇತ್ತಂದ್ರೆ ಅದು ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗ್ತೈತಿ, ಚೆನ್ನಾಗಾಗ್ತೈತಿ. ಸೊ ಅದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಒಂದೆರಡು ಕುದಿ ಬರೋವರೆಗೂ ಅದನ್ನು ಬಿಟ್ಬಿಡಬೇಕು. ಆಮೇಲೆ ಸಾಲ್ಟ್ ಹಾಕ್ಕೋಬೇಕು. ನಿಮ್ದು ರುಚಿಗೆ ತಕ್ಕಷ್ಟು ನಿಮಗೆ ಹೆಂಗೆ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಅದನ್ನು ಆವಾಗಲೇ ಹೇಳಿದ್ನಲ್ಲ ಒಂದೆರಡು ಕುದಿ ಬರೋಕೆ ಬಿಟ್ಬಿಡಬೇಕು. ಒಂದೆರಡು ಕುದಿ ಬಂದಮೇಲೆ ಸ್ಪ್ರಿಂಗ್ ಆನಿಯನನ್ನು ಕಟ್ ಮಾಡಿ ಅದರಲ್ಲಿ ಹಾಕಿ ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಆಮೇಲೆ ಶಾವಿಗೆ ಇರ್ತೈತಲ್ಲ ಅದನ್ನು ಫ್ರೈ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ಒಂದು ಬಟಲ್ ಒಳಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಕುಡೀರಿ. ಇಷ್ಟು ಮಸ್ತ್ ಇರ್ತೈತಿ, ತುಂಬ ಚೆನ್ನಾಗಿರ್ತೈತಿ. ಇದು ಯಾರೆಲ್ಲ ಈಗ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.